ಪ್ರಿಯ ಸ್ಪರ್ಧಾರ್ಥಿಗಳೇ, ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನು ಪ್ರಸ್ತುತಿಪಡಿಸುವ ಇಂಡಿಯಾ ಫಾರ್ ನ ಕರೆಂಟ್ ಅಫೇರ್ಸ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಹಿಂದಿನ ವಿಡಿಯೋದಲ್ಲಿ ಡಿಜಿಟಲ್ ಕರೆನ್ಸಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಡಿಜಿಟಲ್ ಆಗಿ ನಾವೆಲ್ಲ ವಹಿವಾಟನ್ನ, ಎಕನಾಮಿಯನ್ನ, ಆರ್ಥಿಕತೆಯನ್ನು ಬೆಳೆಸ್ತಾ ಬಂದಿದ್ದೇವೆ. ಅಂತಹದೇ ಸಮಯದಲ್ಲಿ ನಮಗೆ ಈ ಡಿಜಿಟಲ್ ಕರೆನ್ಸಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಇತ್ತೀಚೆಗೆ ತುಂಬಾ ನ್ಯೂಸ್ ನಲ್ಲೂ ಕೂಡ ಇದೆ. ಡಿಜಿಟಲ್ ಕರೆನ್ಸಿ ಆಗಿದ್ರೆ ಏನು ಅಂದ್ರೆ, ಮಾಮೂಲಿ ಕರೆನ್ಸಿಗೂ ಮಾಮೂಲಿ ರೂಪಾಯಿಗೂ ಡಿಜಿಟಲ್ ರೂಪಾಯಿಗೂ ಇರುವಂತಹ ವ್ಯತ್ಯಾಸಗಳು ಏನೇನು, ಅಥವಾ ಅದರಲ್ಲಿರುವಂತಹ ವಿಧಗಳು ಏನೇನು, ಅದನ್ನ ಆರ್ಥಿಕತೆ ಆಗುವಂತಹ ಪ್ರಯೋಜನಗಳು ಆದ್ರೂ ಕೂಡ ಯಾವ್ಯಾವು ಅನ್ನುವಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಡಿಜಿಟಲ್ ಕರೆನ್ಸಿ ಅಂದ್ರೆ ಏನು? ಡಿಜಿಟಲ್ ಕರೆನ್ಸಿ ಅನ್ನುವಂಥದ್ದು ಎಲೆಕ್ಟ್ರಾನಿಕ್ ರೂಪದಲ್ಲಿ ಮಾತ್ರ ಅಸ್ತಿತ್ವದಲ್ಲಿರುವಂತಹ ಕರೆನ್ಸಿ ಒಂದು ರೂಪವಾಗಿದ್ದು, ಅದನ್ನು ನಾವು ಡಿಜಿಟಲ್ ಕರೆನ್ಸಿ ಅಂತಲೂ ಕೂಡ ಕರಿತಾ ಬರ್ತೀವಿ, ಅಥವಾ ಡಿಜಿಟಲ್ ಮನಿ ಅಂತಲೂ ಕೂಡ ಕರಿತೀವಿ, ಎಲೆಕ್ಟ್ರಾನಿಕ್ ಮನಿ ಅಂತಲೂ ಕೂಡ ಕರೀತಾರೆ, ಅಥವಾ ಸೈಬರ್ ಕ್ಯಾಶ್ ಅಂತಲೂ ಕೂಡ ಕರಿತಾ ಬರ್ತಾರೆ. ಡಿಜಿಟಲ್ ಹಣ, ಎಲೆಕ್ಟ್ರಾನಿಕ್ ಹಣ, ಸೈಬರ್ ಕ್ಯಾಶ್, ಡಿಜಿಟಲ್ ಕರೆನ್ಸಿ ಅಂದ್ರೆ ಎಲ್ಲವೂ ಕೂಡ ಒಂದೇ. ಇವೆಲ್ಲವೂ ಕೂಡ ಎಲೆಕ್ಟ್ರಾನಿಕ್ ರೂಪದಲ್ಲಿ ಮಾತ್ರ ಅಸ್ತಿತ್ವದಲ್ಲಿರುವ ಕರೆನ್ಸಿಯ ಒಂದು ರೂಪವನ್ನು ನಾವು ಡಿಜಿಟಲ್ ಕರೆನ್ಸಿ ಅಂತ ಕರಿತಾ ಬರ್ತೀವಿ. ಅಂದ್ರೆ ಕಂಪ್ಯೂಟರ್ಗಳು ಅಥವಾ ಇಂಟರ್ನೆಟ್ ಸಂಪರ್ಕಿತ ವ್ಯಾಲೆಟ್ಗಳ ಮೂಲಕ ವಹಿವಾಟನ್ನ ಈ ಡಿಜಿಟಲ್ ಕರೆನ್ಸಿಗಳು ನಡೆಸ್ತಾ ಬರ್ತವೆ. ಸಾಮಾನ್ಯವಾಗಿ ಇಂಟರ್ನೆಟ್ ಕನೆಕ್ಷನ್ ಅನ್ನ ಹೊಂದಿರುವಂತಹ ಡಿಜಿಟಲ್ ಕಂಪ್ಯೂಟರ್ ವ್ಯವಸ್ಥೆಗಳನ್ನ ಬಳಸ್ಕೊಂಡು ಇವುಗಳನ್ನ ಮ್ಯಾನೇಜ್ ಮಾಡಲಾಗತ್ತೆ, ಸಂರಕ್ಷಣೆಯನ್ನ ಮಾಡಲಾಗತ್ತೆ ಮತ್ತು ವಿನಿಮಯವನ್ನ ಮಾಡಲಾಗತ್ತೆ. ಸೊ US$ ಅಥವಾ ಸ್ವಿಫ್ಟ್ ಅನ್ನ ಬಳಸದೆ ಕೂಡ ಡಿಜಿಟಲ್ ಕರೆನ್ಸಿಯಲ್ಲಿ ನಾವು ಪಾವತಿಯನ್ನ ಮಾಡೋದಕ್ಕೆ ಸಾಧ್ಯ ಇರುತ್ತೆ. ಖರ್ಚು ಮಾಡುವಂತಹ ಸಮಯದಲ್ಲಿನ ಒಂದು ಚೌಕಟ್ಟುಗಳ, ಒಂದು ಫ್ರೇಮ್ವರ್ಕ್ಗಳ ಒಂದು ರಿಸ್ಟ್ರಿಕ್ಷನ್ ನೊಂದಿಗೆ ಡಿಜಿಟಲ್ ಕರೆನ್ಸಿಯನ್ನ ನಾವು ಪ್ರೋಗ್ರಾಮ್ ಸಹ ಮಾಡ್ತಾ ಬರ್ಬೋದಾಗಿರುತ್ತೆ. ಸೊ ಇದು ಡಿಜಿಟಲ್ ಕರೆನ್ಸಿ. ಅಂಡ್ ಡಿಜಿಟಲ್ ಒಂದಷ್ಟು ಟೈಪ್ಗಳು ಕೂಡ ಇರುತ್ತೆ, ಅಂದ್ರೆ ಒಂದಷ್ಟು ವಿಧಗಳು ಕೂಡ ಇದಾವೆ. ಅವು ಯಾವ್ಯಾವ ಅಂತ ನೋಡ್ತಾ ಬಂದಾಗ, ಮೊದಲಿಗಿರುವಂತದ್ದು ಕ್ರಿಪ್ಟೋ ಕರೆನ್ಸಿಗಳು ಅಂತ ಕರೀತಾ ಬರ್ತಾರೆ. ಇನ್ನೊಂದು CBDC ಅಂತ ಕರೀತಾರೆ. CBDC ಅಂತ ಅಂದ್ರೆ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಅಂತ ಅನ್ನುವಂಥದ್ದು. ನಮ್ಮ ಭಾರತಕ್ಕೆ ಬಂದಾಗ ಈ ರುಪಿ ಅಂತಾನೂ ಕೂಡ ಕರೀತಾ ಬರ್ತಾರೆ. ಈ ರುಪಿ ಅನ್ನುವಂಥದ್ದು ಇಂಡಿಯನ್ ವರ್ಷನ್ ಆದಂತಹ CBDC ಆಗಿರುತ್ತೆ. ಇದ್ರ ಜೊತೆಗೆ ಕೊನೆಯ ಅಥವಾ ಮೂರನೇ ವಿಧ ಆದಂಥದ್ದು ಸ್ಟೇಬಲ್ ಕಾಯಿನ್. ಈ ರೀತಿಯಾದಂತಹ ಕ್ರಿಪ್ಟೋ ಕರೆನ್ಸಿ, CBDC ಅಂಡ್ ಸ್ಟೇಬಲ್ ಕಾಯಿನ್ಗಳಂತಹ ಮೂರು ತರನಾದಂತಹ ಡಿಜಿಟಲ್ ಕರೆನ್ಸಿಗಳು ಆಸ್ ಆಫ್ ನಾವು ಲಭ್ಯ ಇರುವಂಥದ್ದು. ಇನ್ನು ಕ್ರಿಪ್ಟೋ ಕರೆನ್ಸಿಯನ್ನು ನೋಡೋದಾದ್ರೆ, ಇದರಲ್ಲಿ ಮುಖ್ಯವಾಗಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ನಡುವೆ ತುಂಬಾ ಫೇಮಸ್ ಆಗಿರುತ್ತೆ. ಸೊ ಯಂಗ್ಸ್ಟರ್ಸ್ ಅಲ್ಲಿ ಅಥವಾ ಜೆನ್ಸಿಗಳಲ್ಲಿ ಅಥವಾ ಇತ್ತೀಚಿನ ಒಂದು ಎಕನಾಮಿ ಆಸ್ಪೆಕ್ಟ್ ಅಲ್ಲಿ ಯಾರೆಲ್ಲ ನೋಡ್ತಿದ್ರೆ ಎಲ್ಲರಿಗೂ ಕೂಡ ಕ್ರಿಪ್ಟೋ ಕರೆನ್ಸಿಗಳು ಗೊತ್ತಿರುತ್ತೆ. ಇದೊಂಥರ ಕ್ರಿಪ್ಟೋ ಕರೆನ್ಸಿ ಅನ್ನುವಂಥದ್ದು ವಿಕೇಂದ್ರೀಕೃತವಾದಂತಹ, ಅಂದ್ರೆ ಡಿಸೆಂಟ್ರಲೈಸ್ಡ್. ಇಲ್ಲಿ ಯಾರು ಕೂಡ ಒಂದು ಬ್ಯಾಂಕು, ಒಂದು ಸರ್ಕಾರ ಅಥವಾ ಒಂದು ಸಂಸ್ಥೆ ಅನ್ನುವಂಥದ್ದು ಯಾವುದು ಕೂಡ ಮನಿಯನ್ನು ಪ್ರಿಂಟ್ ಮಾಡೋದಿಲ್ಲ. ಇದೊಂದು ಗ್ರೂಪ್ ಆಫ್ ಪೀಪಲ್ಸ್, ಯೂಶಲಿ ಒಂದು ಬ್ಲಾಕ್ ಟೈಪ್ ಅಲ್ಲಿ ಹಣವನ್ನ ಯೂಶಲಿ ಎಕ್ಸ್ಚೇಂಜ್ ಮಾಡಿಕೊಂಡು ಅಂಡ್ ಅದನ್ನ ಕ್ರಿಪ್ಟೋಗ್ರಾಫಿಕ್ ವಿಧಾನಗಳನ್ನ ಬಳಸ್ಕೊಂಡು ಸುರಕ್ಷಿತವಾಗಿ ವಹಿವಾಟುಗಳನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಬಂದಿರ್ತಾರೆ. ಸೊ ಅದಕ್ಕೆ ಅದನ್ನ ಕ್ರಿಪ್ಟೋ ಕರೆನ್ಸಿ ಅಂತ ಕೂಡ ಕರೀತಾ ಬರ್ತಾರೆ. ಇಲ್ಲೆಲ್ಲೂ ಕೂಡ ವಹಿವಾಟುಗಳನ್ನ, ಟ್ರಾನ್ಸಾಕ್ಷನ್ಗಳನ್ನ ಬ್ಲಾಕ್ ಚೈನ್ ಲೆಡ್ಜರ್ಗಳನ್ನ ಬಳಸ್ಕೊಂಡು ಮಾಡುವಂಥದ್ದು. ಸೊ ಅದರಿಂದಾಗಿ ಈ ಪ್ರೋಸೆಸ್ ಎಲ್ಲವೂ ಕೂಡ, ಈ ವಿಧಾನವೆಲ್ಲವೂ ಕೂಡ ಮುಖ್ಯವಾಗಿ ವಿಕೇಂದ್ರೀಕೃತ ಅಥವಾ ಡಿಸೆಂಟ್ರಲೈಸ್ ಆಗಿರುತ್ತೆ. ಅಂಡ್ ಬೆಸ್ಟ್ ಎಕ್ಸಾಂಪಲ್ ಯಾವುದು ಕ್ರಿಪ್ಟೋ ಕರೆನ್ಸಿ ಅಂತ ಅಂದ್ರೆ ಬಿಟ್ ಕಾಯಿನ್ಗಳು. ನೀವೆಲ್ಲ ಕೇಳಿರ್ತೀರ. ಬಿಟ್ ಕಾಯಿನ್ ಅನ್ನುವಂಥದ್ದು ಕ್ರಿಪ್ಟೋ ಕರೆನ್ಸಿನಲ್ಲಿ ಒಂದು ಟೈಪ್ ಆಗಿರುತ್ತೆ, ಒಂದು ವಿಧವಾಗಿರುತ್ತೆ. ಆ ಕ್ರಿಪ್ಟೋ ಕರೆನ್ಸಿ ಅನ್ನುವಂಥದ್ದು ಡಿಜಿಟಲ್ ಕರೆನ್ಸಿಯ ಒಂದು ವಿಧವಾಗಿರುತ್ತೆ. ಇನ್ನು CBDCಗೆ ಬಂದಾಗ, ಅಥವಾ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಗೆ ಬಂದಾಗ, ಇವು ಕೇಂದ್ರ ಬ್ಯಾಂಕ್ಗಳು ಹೊರಡಿಸುವಂತಹ, ಮುದ್ರಿಸುವಂತಹ ಅಥವಾ ನೀಡುವಂತಹ ಒಂದು ಫಿಯಟ್ ಕರೆನ್ಸಿಗಳ ಡಿಜಿಟಲ್ ಆವೃತ್ತಿ ಆಗಿರುತ್ತೆ. ಸಾಂಪ್ರದಾಯಿಕವಾಗಿ ಮುದ್ರಿಸುವಂತಹ ಕರೆನ್ಸಿಗಳ ವಿಶ್ವಾಸಾರ್ಹತೆ ಮತ್ತು ಭದ್ರತೆಯನ್ನು ಕೂಡ ಸೇಮ್ ಇದು ಕೂಡ ಡಿಜಿಟಲ್ ಕರೆನ್ಸಿಗಳು ಹೊಂದಿರ್ತವೆ. ಸೊ ಇಲ್ಲೆಲ್ಲೂ ಕೂಡ ಡಿಜಿಟಲ್ ಕರೆನ್ಸಿಯನ್ನ ಇಶ್ಯೂಡ್ ಬೈ RBI, ಆಪರೇಟಿಂಗ್ ಅಲಾಂಗ್ ಸೈಡ್ ಫಿಸಿಕಲ್ ಕ್ಯಾಶ್ ಟು ಎನ್ಹಾನ್ಸ್ ಎಫಿಷಿಯನ್ಸಿ ಅಂಡ್ ಫಿನಾನ್ಷಿಯಲ್ ಇನ್ಕ್ಲೂಷನ್ ಅನ್ನುವಂಥದ್ದು. ಇದು ಸೆಂಟ್ರಲೈಸ್ಡ್ ಅಥವಾ ಕೇಂದ್ರೀಕೃತ ವ್ಯವಸ್ಥೆಯಲ್ಲಿ CBDT ಕೆಲಸವನ್ನು ಮಾಡುವಂಥದ್ದು. ಅಂಡ್ ಬೆಸ್ಟ್ ಎಕ್ಸಾಂಪಲ್ ಈ ರುಪಿ ಅನ್ನುವಂಥದ್ದು, ಅಥವಾ ಡಿಜಿಟಲ್ ರೂಪಾಯಿ ಅಂತ ಕೂಡ ಕರಿತಾ ಬರ್ತೀವಿ. ಈ ನಡುವೆ ಪ್ರತಿಯೊಂದು ದೇಶದ ಕೇಂದ್ರೀಯ ಬ್ಯಾಂಕ್ಗಳು, ಸೆಂಟ್ರಲ್ ಬ್ಯಾಂಕ್ಗಳು ಏನಿರ್ತವೆ, ಫಾರ್ ಎಕ್ಸಾಂಪಲ್ ಇಂಡಿಯಾದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆ, ಅದನ್ನು ನಾವು ಸೆಂಟ್ರಲ್ ಬ್ಯಾಂಕ್ ಅಂತ ಕರಿತಾ ಬರ್ತೀವಿ. ಈ ರೀತಿಯಾದಂತಹ
ಇರುವಂತಹ ಸೆಂಟ್ರಲ್ ಬ್ಯಾಂಕ್ಗಳು ಆಯಾ ದೇಶದ ಒಂದು ಈ ಆವೃತ್ತಿಯ ಅಥವಾ ಡಿಜಿಟಲ್ ಆವೃತ್ತಿಯ ರೂಪಾಯಿಗಳನ್ನ ಅಥವಾ ಹಣವನ್ನ ಹೊರತಾ ಇರ್ತಿದಾವೆ. ಅವನ್ನ ನಾವು CBDC ಅಥವಾ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಅಂತ ನಾವು ಕರಿತಾ ಬರ್ತೇವೆ. ಇನ್ನು ಮೂರನೇ ವಿಧ ಸ್ಟೇಬಲ್ ಕಾಯಿನ್ ಅನ್ನುವಂಥದ್ದು. ಸ್ಟೇಬಲ್ ಕಾಯಿನ್ ಅನ್ನುವಂಥದ್ದು ಮುಖ್ಯವಾಗಿ ಒಂದು ಮೇಲಾಧಾರವನ್ನ ಅಂದ್ರೆ ಸಪೋರ್ಟಿಂಗ್ ಅನ್ನುವಂತಹ ಒಂದು ವ್ಯವಸ್ಥೆಯನ್ನ ಹೊಂದಿರುವಂತಹ, ಅಂದ್ರೆ ಸಾಮಾನ್ಯವಾಗಿ ಆಧಾರವಾಗಿರುವಂತಹ ಆಸ್ತಿಯ ಅಥವಾ ಒಂದು ಸ್ವತ್ತಿನ ಮೀಸಲುಗಳಿಂದ ಮಾರುಕಟ್ಟೆಯ ಬೇಡಿಕೆಯ ಆಧಾರದ ಪೂರೈಕೆಯ ಮೇಲೆ ಮಾರ್ಪಡಿಸುವಂತಹ ಅಲ್ಗಾರಿದಮ್ಗಳಿಂದ ಬೆಂಬಲಿತವಾಗಿರುವಂತಹ ಹಣ ಏನಿರುತ್ತೆ, ಡಿಜಿಟಲ್ ಹಣ ಏನಿರುತ್ತೆ, ಅದನ್ನು ನಾವು ಸ್ಟೇಬಲ್ ಕಾಯಿನ್ ಅಂತ ಕರಿತಾ ಬರ್ತೀವಿ. ಇದು ಒಂದು ಸ್ಥಿರವಾದಂತಹ ಮೌಲ್ಯವನ್ನ ಹೊಂದಿರುತ್ತೆ. ಆ ಸ್ಥಿರವಾದಂತಹ ಮೌಲ್ಯವನ್ನ ಇದು ಮಾಡೋದಕ್ಕೇನೆ ಇದನ್ನು ವಿನ್ಯಾಸಗೊಳಿಸಲಾಗಿರುತ್ತೆ. ಇದು ನಿಯಂತ್ರಣವನ್ನ ನೋಡೋದಾದ್ರೆ ಮುಖ್ಯವಾಗಿ ಕೇಂದ್ರೀಕೃತ ಅಥವಾ ಹೈಬ್ರಿಡ್, ಇಲ್ಲಿ ಯೂಶಲಿ ಸೆಂಟ್ರಲೈಸ್ಡ್ ಅಂಡ್ ಡಿಸೆಂಟ್ರಲೈಸ್ಡ್ ಎರಡೂ ವೇನಲ್ಲಿ ಕೂಡ ಇದು ವರ್ಕ್ ಮಾಡ್ತಾ ಬರುತ್ತೆ. ಇದು ಬೆಸ್ಟ್ ಎಕ್ಸಾಂಪಲ್ ಅಂತ ಬಂದಾಗ ಥೆಥರ್ ಅಂತಾನು ಕೂಡ ಕರಿತಾ ಬರ್ತಾರೆ, ಅಥವಾ USDT ಅಂತಾನು ಕೂಡ ಕರೆಯುವಂಥದ್ದು ಇವು ನಮ್ಗೆ ಇರ್ತವೆ. ಇನ್ನು ಡಿಜಿಟಲ್ ಕರೆನ್ಸಿಯಿಂದ ಆಗುವಂತಹ ಅನುಕೂಲಗಳು ಏನೇನು ಅಂಡ್ ಇದು ಅವಾಗಲೇ ನಿಮ್ಗೆ ಹೇಳಿದಾಗ ಡಿಜಿಟಲ್ ಕರೆನ್ಸಿ ವೈಶಿಷ್ಟ್ಯಗಳು ನಿಮ್ಗೆ ಅವಾಗಲೇ ಹೇಳಿದೆ. ಅವು ಮೇ ಬಿ ಕೇಂದ್ರೀಕೃತ ಆಗಿರ್ಬೋದು ಅಥವಾ ವಿಕೇಂದ್ರೀಕೃತ ಕೂಡ ಆಗಿರ್ಬೋದು. ಭೌತಿಕ ರೂಪದಲ್ಲಿ ಅಸ್ತಿತ್ವದಲ್ಲಿರುವಂತಹ ಫಿಯೇಟ್ ಕರೆನ್ಸಿ ಕೇಂದ್ರ ಬ್ಯಾಂಕ್ ಅಥವಾ ಸರ್ಕಾರಿ ಸಂಸ್ಥೆಗಳಿಂದ ಉತ್ಪಾದನೆ ಮತ್ತು ವಿತರಣೆ ಕೇಂದ್ರೀಕೃತ ವ್ಯವಸ್ಥೆ ಆಗಿರುತ್ತೆ ಅಂತಾನು ಕೂಡ ಹೇಳ್ತಾ ಬಂದಿದ್ದೆ. ಅಂಡ್ ಈ ಡಿಜಿಟಲ್ ಕರೆನ್ಸಿಯಿಂದ ಆಗುವಂತಹ ಅನುಕೂಲಗಳು ಏನೇನು ಅಂತ ಬಂದಾಗ ವೇಗದ ವಹಿವಾಟು ಸಮಯಗಳನ್ನು ಅನ್ನುವಂಥದ್ದು. ಯಾಕಂದ್ರೆ ಒಂದೇ ನೆಟ್ವರ್ಕ್ ನಲ್ಲಿ ಅಸ್ತಿತ್ವದಲ್ಲಿರುವುದರಿಂದ ಮಧ್ಯವರ್ತಿಗಳಿಗೆ ವರ್ಗಾವಣೆ ನಿರ್ವಹಿಸೋದ್ರಿಂದಾಗಿ ಕೂಡ ಡಿಜಿಟಲ್ ಕರೆನ್ಸಿಗಳು ವರ್ಗಾವಣೆಗೆ ಬೇಕಾದಂತಹ ಸಮಯವು ಅತ್ಯಂತ ವೇಗವಾಗಿರುತ್ತೆ, ಅತ್ಯಂತ ಚಿಕ್ಕದಾಗಿರುತ್ತೆ. ಬೇಗ ಎಲ್ಲ ಟ್ರಾನ್ಸಾಕ್ಷನ್ಗಳು ನಡೆದು ಹೋಗುವಂಥದ್ದು ಡಿಜಿಟಲ್ ಕರೆನ್ಸಿ ಆಗಿರುತ್ತೆ. ಅಂಡ್ ಭೌತಿಕ ಉತ್ಪಾದನೆಯ ಅಗತ್ಯ ಇಲ್ಲ ಅನ್ನುವಂಥದ್ದು, ಆ ಮೂಲಕ ವೆಚ್ಚದ ಒಂದು ಉಳಿತಾಯ ಆಗುವಂಥದ್ದು. ಯಾಕಂದ್ರೆ ಒಂದು ಮನಿಯನ್ನ ಪ್ರಿಂಟ್ ಮಾಡಬೇಕು ಅಂತಂದ್ರೆ ಅದರದೇ ಆದಂತಹ ಪ್ರೊಸೆಸಿಂಗ್ ಇರುತ್ತೆ. ವುಡ್ಗಳಾಗಿರ್ಬೋದು, ಪೇಪರ್ಗಳಾಗಿರ್ಬೋದು, ಇಂಕ್ ಆಗಿರ್ಬೋದು, ಕಲರ್ಸ್ ಆಗಿರ್ಬೋದು, ಅದಕ್ಕೆ ಬೇಕಾಗಿರೋ ಮ್ಯಾನ್ ಪವರ್ ಆಗಿರ್ಬೋದು, ಇವೆಲ್ಲವೂ ಕೂಡ ಅಗತ್ಯ ಇರುತ್ತೆ. ಡಿಜಿಟಲ್ ಕರೆನ್ಸಿ ಆಗಿ ಅದರ ಅಗತ್ಯ ಕಮ್ಮಿ ಬೀಳ್ತಾ ಬರುತ್ತೆ. ಸೊ ಅದರಿಂದಾಗಿ ವೆಚ್ಚ ಕೂಡ ಉಳಿತಾ ಬರುವಂಥದ್ದು. ಅಂಡ್ ಹಣಕಾಸು ಮತ್ತು ಹಣಕಾಸಿನ ನೀತಿಯ ಅನುಷ್ಠಾನವನ್ನ ಸುಲಭವಾಗಿ ಅನುಷ್ಠಾನಗೊಳಿಸೋದಕ್ಕೂ ಕೂಡ ಇದಾಗಿರುತ್ತೆ. ವಹಿವಾಟುಗಳ ವೆಚ್ಚ ಕೂಡ ತಗ್ತಾ ಬರುತ್ತೆ. ಸೆಂಟ್ರಲೈಸ್ಡ್ ಆಗಿರುತ್ತೆ, ಕೆಲಸದಲ್ಲಿ ಡಿಸೆಂಟ್ರಲೈಸ್ಡ್ ಕೂಡ ಆಗಿರುತ್ತೆ. ಗೌಪ್ಯತೆ ಅಥವಾ ಪ್ರೈವಸಿಗೆ ಸಂಬಂಧಪಟ್ಟ ಹಾಗೂ ಕೂಡ ಡಿಜಿಟಲ್ ಕರೆನ್ಸಿಗಳು, ಯಾಕೆಂತಂದ್ರೆ ವೈಯಕ್ತಿಕ ಡೇಟಾಗೆ ಸಂಬಂಧಿಸಿದ ಕಾರಣ ಇದು ಬಳಕೆದಾರರಿಗೆ ಉನ್ನತ ಮಟ್ಟದ ಒಂದು ಗೌಪ್ಯತೆಯನ್ನ, ಅನಾಮಧೇಯತೆಯನ್ನು ಒದಗಿಸುತ್ತೆ. ಆ ಮೂಲಕ ಹಣಕಾಸಿನ ವ್ಯವಹಾರಗಳ ಗೌಪ್ಯತೆಯನ್ನು ರಕ್ಷಿಸೋದಕ್ಕೂ ಕೂಡ ತುಂಬಾ ಸಹಾಯಕ ಆಗಿರುತ್ತೆ. ಇನ್ನು ಆಕ್ಸೆಸಬಲ್ ಆಗು ಕೂಡ ಇರುತ್ತೆ. ಇಂಟರ್ನೆಟ್ ಅನ್ನ ಹೊಂದಿರುವಂತ ಯಾರೇ ಆದ್ರೂ ಕೂಡ ಎಲ್ಲಿಂದ ಕೂಡ ಡಿಜಿಟಲ್ ಕರೆನ್ಸಿಗಳನ್ನ ಬಳಸ್ತಾ ಬರ್ಬೋದಾಗಿರುತ್ತೆ. ಸೊ ಯಾರಿಗೆ ಈ ಒಂದು ಏನು ಸಾಂಸ್ಥಿಕ ಬ್ಯಾಂಕ್ಗಳಿಗೆ ಆಕ್ಸೆಸ್ ಸಿಕ್ಕಿರೋದಿಲ್ಲ ಅಂತವರು ಕೂಡ ಬರೀ ನೆಟ್ಟಿಂದಾಗಿ ಮೊಬೈಲ್ಗಳ ಮೂಲಕ, ಲ್ಯಾಪ್ಟಾಪ್ಗಳ ಮೂಲಕ ಏನು ಡಿಜಿಟಲ್ ಕರೆನ್ಸಿಯನ್ನು ಬಳಸ್ತಾ ಬರ್ಬೋದು. ಅಂಡ್ ಇದರಿಂದ ಅನಾನುಕೂಲಗಳು ಏನೇನಾದ್ರೂ ಇದೆಯಾ ಅಂತ ನೋಡ್ತಾ ಬಂದಾಗ ಮುಖ್ಯವಾಗಿ ಹ್ಯಾಕಿಂಗ್ಗೆ ಒಳಗಾಗಬಹುದು ಅಂತ ಸಾಧ್ಯತೆ ಆಗಿರುತ್ತೆ. ಯಾಕಂದ್ರೆ ಇವೆಲ್ಲವೂ ಕೂಡ ಡಿಜಿಟಲ್ ಫಾರ್ಮ್ಯಾಟ್ ಅಲ್ಲಿ, ಇಂಟರ್ನೆಟ್ ಫಾರ್ಮ್ಯಾಟ್ ಅಲ್ಲಿ ಇರೋದ್ರಿಂದಾಗಿ ಮೇ ಬಿ ಹ್ಯಾಕಿಂಗ್ ಆಗಬಹುದು ಅನ್ನುವಂತಹ ಒಂದು ಭಯ ಸಾಧ್ಯತೆ ಇರುತ್ತೆ. ಅಂಡ್ ವೆರಿ ಲಿಕ್ವಿಡ್ ಅಥವಾ ಬಾಷ್ಪಶೀಲ ಮೌಲ್ಯ ಅಂತ ಕರಿತಾ ಬರ್ತೀವಿ. ಯಾಕಂದ್ರೆ ಒಂದು ಡಿಜಿಟಲ್ ಕರೆನ್ಸಿನಲ್ಲಿ ಬೆಲೆ ತೀವ್ರವಾಗಿ ಏರಿಳಿತವನ್ನ ನಾವು ನೋಡ್ತಾ ಬರ್ತೀವಿ. ಒಂದು ಮೇಲ್ ಹೋಗ್ಬೋದು ಸಡನ್ ಆಗಿ, ಇಲ್ಲ ಕೆಳಗೆ ಬಿದ್ದು ಹೋಗ್ಬೋದು. ಈ ರೀತಿಯಾದಂತಹ ಅಂಶಗಳನ್ನು ನಾವು ನೋಡ್ತಾ ಬಂದಿರ್ತೀವಿ ಡಿಜಿಟಲ್ ಕರೆನ್ಸಿಗಳಲ್ಲಿ. ಅದು ನಮಗೆ ಮೇನ್ ಆಗಿರುವಂತಹ ಕನ್ಸರ್ನ್ ಅನ್ನು ಅಂತ ಕರಿತಾ ಬರುವಂತದ್ದು. ಅಂಡ್ ಸಂಗ್ರಹ ಮತ್ತು ಮೂಲಸೌಕರ್ಯ ಸಮಸ್ಯೆಗಳು, ಯಾಕಂದ್ರೆ ಎಷ್ಟೋ ಭೌತಿಕ ವ್ಯಾಲೆಟ್ಗಳ ಲಭ್ಯ ಇಲ್ದಲಿದ್ರು ಕೂಡ, ಅಗತ್ಯ ಇಲ್ದಲಿದ್ರು ಕೂಡ ಡಿಜಿಟಲ್ ಕರೆನ್ಸಿಗಳ ಸಂಗ್ರಹಣೆ ಮತ್ತು ಸಂಸ್ಕರಣೆಗೆ ತಮ್ಮದೇ ಆದಂತಹ ಅವಶ್ಯಕತೆಯನ್ನು ಹೊಂದಿರಬೇಕಾಗತ್ತೆ. ಸೊ ಅದರಿಂದ ಆಗಿರ್ಬೋದು, ಸೀಮಿತವಾದಂತಹ ಸ್ವೀಕಾರಗಳಾಗಿರ್ಬೋದು. ಯಾಕಂದ್ರೆ ಡಿಜಿಟಲ್ ಕರೆನ್ಸಿಯನ್ನು ನಾವು ಎಲ್ಲಾ ಕಡೆ ಬಳಸ್ಕೊಳ್ಳೋದಕ್ಕಾಗಿಲ್ಲ. ಎಲ್ಲಿ ಇಂಟರ್ನೆಟ್ ಅಥವಾ ಡಿಜಿಟಲ್ ಕರೆನ್ಸಿಯನ್ನು ಅಕ್ಸೆಪ್ಟ್ ಮಾಡ್ಕೋತಾ ಇರ್ತಾರೆ ಆ ಕಡೆ ಮಾತ್ರನೇ ನಾವು ಬಳಸೋದಿಕ್ಕಾಗುವಂಥದ್ದು. ದಿನನಿತ್ಯದ ವಹಿವಾಟುಗಳಲ್ಲಿ ನಾವು ಡಿಜಿಟಲ್ ಕರೆನ್ಸಿಯನ್ನ ಇನ್ನು ಬಳಸ್ಕೊಳ್ಳೋದಕ್ಕೆ ಆ ಮಟ್ಟಿಗೆ ಮೂಲಸೌಕರ್ಯವನ್ನ ಭಾರತ ಹೊಂದಿಲ್ಲದಲ್ಲೇ ಇರುವಂತದ್ದು. ಈ ರೀತಿಯಾದಂತಹ ಕೆಲವು ಅಂಶಗಳನ್ನು ನಾವು ಕರೆನ್ಸಿಯ ಅನಾನುಕೂಲಗಳು ಅಂತ ಕರಿತೀವಿ. ಡಿಜಿಟಲ್ ಕರೆನ್ಸಿನಲ್ಲಿ ಮುಖ್ಯವಾಗಿರುವಂತಹ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಅನ್ನುವಂಥದ್ದು ಇದು ಫಿಯೆಟ್ ಕರೆನ್ಸಿಯ ಒಂದು ಡಿಜಿಟಲ್ ರೂಪ ಆಗಿರುತ್ತೆ. ಸೊ ನಿಮ್ಗೆ ಅವಾಗಲೇ ಹೇಳಿದಾಗೆ ಪ್ರತಿಯೊಂದು ಸೆಂಟ್ರಲ್ ಬ್ಯಾಂಕ್ಗಳು ಈ ಹಣವನ್ನು ಹೊರಡಿಸುವಂಥದ್ದು ಅಥವಾ ಇದನ್ನ ಜಾರಿಗೊಳಿಸುವಂಥದ್ದು. ಇದು ಕೇಂದ್ರ ಬ್ಯಾಂಕ್ಗಳು ತರುವಂಥದ್ದು. CBDC ಅನ್ನುವಂಥದ್ದು ಕೇಂದ್ರೀಕೃತವಾಗಿರುತ್ತೆ, ಅಂದ್ರೆ ಸೆಂಟ್ರಲೈಸ್ಡ್ ಆಗಿ ಇದನ್ನ ಕಾರ್ಯವನ್ನ ಮಾಡ್ತಾ ಬರುವಂಥದ್ದು. ಮೌಲ್ಯದಲ್ಲಿ ಯಾವಾಗಲೂ ಕೂಡ ಅದ್ರದ್ದು ವ್ಯಾಲ್ಯೂಗಳಲ್ಲಿ ಯಾವಾಗಲೂ ಕೂಡ ಸ್ಥಿರವಾಗಿರುತ್ತೆ ಅನ್ನುವಂಥದ್ದು. ಅಂಡ್ ಲೀಗಲ್ ಟೆಂಡರ್ ಆಗು ಕೂಡ ಇದನ್ನ ನಿರ್ವಹಿಸುತ್ತೆ ಅನ್ನೋದು. ಯಾಕೆಂದ್ರೆ ಇದನ್ನ ಎಲ್ಲರೂ ಕೂಡ ಒಪ್ಕೊಳ್ಳಬೇಕಾದ, ಯಾಕಂದ್ರೆ ಸೆಂಟ್ರಲ್ ಬ್ಯಾಂಕ್ ಕೊಟ್ಟಿರೋದ್ರಿಂದಾಗಿ ಇದನ್ನ ವಹಿವಾಟುಗಳಲ್ಲಿ ಎಲ್ಲರೂ ಕೂಡ ಒಪ್ಕೋಬೇಕಾದಂತಹ ಒಂದು ಪರಿಸ್ಥಿತಿಯನ್ನ ಇದು ಮಾಡುವಂಥದ್ದು. ಇದ್ರದ್ದು ಕಾರ್ಯನಿರ್ವಹಣೆಗಳಾಗಿರ್ಬೋದು, ಭದ್ರತೆ, ಸಮಗ್ರತೆ, ದೃಢೀಕರಣಗಳಲ್ಲೂ ಕೂಡ
ಕ್ರಿಪ್ಟೋಗ್ರಫಿಗಳನ್ನ ಬಳಸ್ತಾ ಬರುತ್ತೆ, ಟೆಕ್ನಾಲಜಿಯನ್ನ ಇನ್ಸ್ಕ್ರಿಪ್ಷನ್ಗಳನ್ನ ಬಳಸ್ಕೊಳ್ಳುವಂಥದ್ದು, ಡಿಜಿಟಲ್ ಸಹಿಗಳನ್ನ ಬಳಸ್ಕೊಳ್ಳುವಂಥದ್ದು ಅಂಡ್ ಅನಾಮಧೇಯತೆಯನ್ನ ಬ್ಯಾಲೆನ್ಸಿಂಗ್ ಆಗಿ ಇಟ್ಕೊಳ್ಳುವಂಥ ಕೆಲಸಗಳನ್ನೆಲ್ಲ ಮಾಡ್ತಾ ಬರುತ್ತೆ. ಅಂಡ್ ಉದ್ದೇಶಗಳು ಬಂದಾಗ ಮುಖ್ಯವಾಗಿ ಖಾಸಗಿ ಡಿಜಿಟಲ್ ಕರೆನ್ಸಿಗಳ ಹೇರಿಕೆ ಮತ್ತು ಕ್ಷೀಣಿಸುತ್ತಿರುವಂತಹ ನಗದನ್ನ ಏನು ಪಾವತಿ ವ್ಯವಸ್ಥೆಯನ್ನ ಆಧುನೀಕರಿಸುವಂತಹ ಕೆಲಸವನ್ನ, ಗುರಿಯನ್ನ, ಉದ್ದೇಶವನ್ನ ಈ ಒಂದು CBDT ಹೊಂದಿರುವಂಥದ್ದು. ಉಪಯೋಗಗಳು ಬಂದಾಗ ಅದರ ಮಲ್ಟಿಪಲ್ ಉಪಯೋಗಗಳಿದಾವೆ. ಒಂದು ರೆಸಿಲಿಯಂಟ್ ಪೇಮೆಂಟ್ ಲ್ಯಾಂಡ್ಸ್ಕೇಪ್ಗಳಾಗಿರ್ಬೋದು, ಅವಾಯ್ಡಿಂಗ್ ದ ರಿಸ್ಕ್ ಆಫ್ ನ್ಯೂ ಫಾರ್ಮ್ಸ್ ಆಫ್ ಪ್ರೈಮಸಿ ಮನಿ ಕ್ರಿಯೇಷನ್ಗಳಾಗಿರ್ಬೋದು, ಮೀಟಿಂಗ್ ಫ್ಯೂಚರ್ ಪೇಮೆಂಟ್ಸ್ ನೀಡ್ಸ್ ಆಫ್ ಡಿಜಿಟಲ್ ಎಕಾನಮಿಗೆ ಸಂಬಂಧಪಟ್ಟ ಹಾಗೆ ದೇರ್ ಲಾಟ್ ಆಫ್ ಉಪಯೋಗಗಳನ್ನು ನಾವು CBDC ಇಂದ ಕಾಣ್ತೀವಿ. ಇದಿಷ್ಟು ಡಿಜಿಟಲ್ ಕರೆನ್ಸಿಗೆ ಸಂಬಂಧಪಟ್ಟಂತಹ ಮಾಹಿತಿ. ಈ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.